ಹೆಂಡತಿಯ ರೀಲ್ಸ್ ಕಾಟಕ್ಕೆ ರೋಸಿ ಹೋಗಿದ್ದ ಪತಿ ತನ್ನ ಪತ್ನಿಯನ್ನೇ ಕೊಂದಿರುವಂತಹ ಘಟನೆ ಉಡುಪಿಯಲ್ಲಿ ಸಂಭವಿಸಿದೆ. ಪತಿ ಕಿರಣ್ ಜೊತೆ ಕಳೆದ ರಾತ್ರಿ ಕೂಡ ಜಗಳ ನಡೆದಿದೆ. ಪತ್ನಿಯನ್ನ ಕೊಂದಿದ್ದಾನೆ. ಈಗ ಚಾಕುವಿನಿಂದ ಇರಿದು ಕೊಲೆಗೈದಿದ್ದ ಬಳಿಕ ಪತಿ ಕಿರಣ್ ಉಡುಪಿಯ ಕೋಟಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. ಮನೆಯ ಮೇಲಿಂದ ಬಿದ್ದು ಗಾಯಗೊಂಡಿದ್ದಾನೆ ಪತಿ. ಚಾಕುವಿನಿಂದ ಇರಿದ ಆಕೆಯನ್ನ ಕೊಲ್ಲಬೇಕು ಅಂತಾನೂ ಪ್ರಯತ್ನಿಸ್ದ. ಅದಾದ ನಂತರದಲ್ಲಿ ತಾನೇನ್ ಮಾಡಬೇಕು ಅನ್ನೋದನ್ನ ತೋಚದೆ ಈ ರೀತಿಯಾಗಿ ಮಾಡಿಕೊಂಡಿದ್ದಾನೆ. ಸದ್ಯ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಜಯಶ್ರೀ. ಪತ್ನಿ ಕೊಂದು ಆಕಸ್ಮಿಕ ಸಾವು ಎಂದು ಆತ ಕಥೆ ಕಟ್ಟಲಿಕ್ಕೆ ಪ್ರಯತ್ನಿಸಿದ್ದ. ಚಾಕುವಿನಿಂದ ಇರಿದು ಕೊಲೆಗೈದಿದ್ದ ಪತಿ ಕಿರಣ್ ಉಪಾಧ್ಯ ಬಂಧನ ಆಗಿದೆ. ಈಗ ಪತ್ನಿ ರೀಲ್ಸ್ ಮಾಡ್ತಾ ಇದ್ಲು, ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಇದರಿಂದ ಪದೇ ಪದೇ ನಮ್ಮಲ್ಲಿ ಜಗಳ ಕೂಡ ಆಗ್ತಾ ಇತ್ತು. ಕಳೆದ ರಾತ್ರಿ ಸಹ ಜಗಳ ಆಗಿತ್ತು. ಈ ಕಾರಣಕ್ಕೆ ಹೀಗೆ ಮಾಡಲಾಗಿದೆ ಅನ್ನೋದನ್ನ ನಂತರದಲ್ಲಿ ಪೊಲೀಸರ ಮುಂದೆ ಆತ ಒಪ್ಕೊಂಡಿದ್ದಾನೆ. ಆರಂಭದಲ್ಲಿ ಬೇರೆ ರೀತಿಯ ಕಥೆಯನ್ನೇ ಕಟ್ಟಲಿಕ್ಕೆ ಆತ ಪ್ರಯತ್ನಿಸಿದ್ದ. ಅದು ಆಕಸ್ಮಿಕವಾಗಿ ಆಗೋಗಿರುವಂತಹ ಸಾವು ಅಂತೆಲ್ಲ ಪೊಲೀಸರ ಮುಂದೆ ಹೈಡ್ರಾಮಾ ಮಾಡಿದ್ದ. ಇದ್ಯಾವುದನ್ನು ಕೂಡ ಪೊಲೀಸರು ಕೇಳಲಿಲ್ಲ. ಆಕ್ಚುಲ್ ಆಗಿ ಏನಾಗಿದೆ ಬಾಯ್ ಬಿಡಪ್ಪ ಅಂತ ಬಾಯ್ ಬಿಡಿಸಿದಾಗ ಆತ ಸತ್ಯವನ್ನ ಕಕ್ಕಿದ್ದಾನೆ. ಇವತ್ತಿನ ದಿವಸ ಬೆಳಗ್ಗೆ ಕೋಟಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಕೇಸ್ದು ಸಾರಾಂಶ ಏನಂದರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಜಗಳ ಆಯಿತು ನಿನ್ನೆ ರಾತ್ರಿ. ಅದರ ಸಲುವಾಗಿ ಜಯಶ್ರೀ 31 ವರ್ಷ, ಬೀದರ್ನವರು. ಅವರು ಕಾರ್ಕಳದಲ್ಲಿ ವಾಸ ಇದ್ದಾರೆ. ಅವ್ರದ್ದು ಗಂಡ ಮತ್ತು ಗಂಡಂದು ಹೆಸರು ಕಿರಣ್. ಅವ್ರಿಗೂ ಮತ್ತು ಅವ್ರ ಹೆಂಡತಿಗೂ ನಿನ್ನೆ ನೈಟು ತಕರಾರಾಗಿದ್ದೆ. ಅಕ್ಕಪಕ್ಕದ ಮನೆಯವರಿಗೆ ಅದು ಸೌಂಡ್ ಕೇಳಿದ್ದು. ಮತ್ತು ಬೆಳಗಿನ ಜಾವ ಅವರನ್ನು ಮನೆಯವರನ್ನು ಹಾಸ್ಪಿಟಲ್ಗೆ ಆ್ಯಂಬುಲೆನ್ಸ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ. ಅದನ್ನು ವೆರಿಫೈ ಮಾಡಿದ್ದಾಗ ಗಂಡಾಣೆ ಹೆಂಡತಿಯನ್ನು ಕೊಲೆ ಮಾಡಿದ್ದು ಕಂಡು ಬಂದಿದೆ. ಈಗಾಗಲೇ ಆರೋಪಿಯಾದ ಕಿರಣ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಹುಡುಗಿಯವರದ್ದು ಪೇರೆಂಟ್ಸ್ ಬೀದರ್ ಮತ್ತು ಅವ್ರ ರಿಲೇಟಿವ್ಸ್